ಬ್ಯಾಡ್ ವಿಷಯ ನಾನು ನಿಮ್ಗೆ ಹೇಳಬೇಕು. ನಮ್ಮ ಅಮ್ಮ ಬೇಸ್ಕೊಬರ್ಬೇಕಂತೆ, ಯಾಕೆ ಇವ್ರು ಕೊಡ್ಸೋದ್ರೆ ಆಗೋದಿಲ್ವ ನಮ್ಮ. ಸೊ ಗೈಸ್, ಈಗ ಇಡಗುಂಜಿ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ಒಳಗಡೆ ಪಾರ್ಕಿಂಗ್ ಇಲ್ಲ, ನೀವು ಹೊರಗಡೆನೇ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿಲು ಹೇಗಿದೆ ರೀ? ಬಿಸಿಲು ಸೂಪರ್ ಆಟ. ಇಲ್ಲಿ ಬಿಟ್ಟು ನೆತ್ಕೊಂಡು ಕಾರ್ ನೋಡಿ ಕಾರ್ ಬರ್ತೈತೆ ಗೈಸ್. ಈಗ ಮಕ್ಕಳನ್ನ ಜೊತೆ ಕರ್ಕೊಬಂದರೆ ಹುಷಾರಾಗೇ ನೋಡ್ಕೋಬೇಕು. ಸೊ ಗೈಸ್, ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 3 ನಿಮಿಷ ವಾಕ್ ಮಾಡಬೇಕಾಗುತ್ತೆ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ, ಇವಾಗಲೇ ಬರ್ತಾ ಇರೋದು ಮದುವೆ ಆದ್ಮೇಲೆ. ದೇವ್ರಿಗೆ ತಗೊಳಪ್ಪಿ, ಒಳ್ಳೇದಾಗಲಿ ಅಜ್ಜಿ. ನೀನು ಮಟ್ ಮನೆ. ಸೊ ಗೈಸ್, ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ಕ್ರೌಡ್ ಇದ್ದಾರೆ, ಪರವಾಗಿಲ್ಲ. ಸೊ ಗೈಸ್, ಒಳಗಡೆ ರೆಕಾರ್ಡ್ ಮಾಡ್ಕೊಳ್ಳೋಂಗಿರಲಿಲ್ಲ, ಹಾಗಾಗಿ ಹೊರಗಡೆನೇ ಸ್ವಲ್ಪ ಲೈಟಾಗಿ ನಮಗೆ ಕ್ಲಿಪ್ ಸಿಕ್ತು. ಇದೇ ಇಡಗುಂಜಿ ಗಣೇಶ. ಅಲ್ಲ ಸೊ ಗೈಸ್, ದರ್ಶನ ಆಯಿತು. ನೆಕ್ಸ್ಟು ನಮ್ಮ ಪತಿದೇವ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ನೋಡೋಣ. ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಸೊ ಗಣೇಶ ನಮಗೆ ಒಂಥರ ಸ್ಪೆಷಲೇ. ಆ್ಯಂಡ್ ಅವನಿಗೂ ಕೂಡ ಅಷ್ಟೇ, ನಾವು ಸುಮುಖ ಅಂತಲೇ ಹೆಸರು ಇಟ್ಟಿರೋದು. ಸೊ ಸುಮುಖ ಬಂದು ಗಣೇಶನ ಒಂದು ಹೆಸರು, ಮತ್ತು ಇನ್ನೊಂದು ಮೀನಿಂಗ್ ಬಂದು ಒಂದು ಒಳ್ಳೆಯ ಮುಖ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆ್ಯಂಡ್ ಎಲ್ಲಿಗ್ರಿ ಯಜಮಾನ್ರಿ ನೆಕ್ಸ್ಟು ಗೂಗಲಲ್ಲಿ ಸರ್ಚ್ ಮಾಡಬೇಕು ಯಾವುದು ಸಹ ನಿಯರ್ ಬೈ ಪ್ಲೇಸಸ್ ಯಾವುದಿದೆಯೋ ಅದನ್ನ ಸರ್ಚ್ ಮಾಡಿಕೊಂಡು ಹೋಗೋದು. ನೋಡೋಣ, ಟ್ರೈ ಮಾಡಿ. ಈಗ 1 ಗಂಟೆಗೆ ಪ್ರಸಾದ ಇದೆ. ಸೊ ಪ್ರಸಾದಕ್ಕೋಸ್ಕರ ವೈಟಿಂಗ್. ಸೊ ಗೈಸ್, ದೇವ್ರ ಪ್ರಸಾದ ಸಿಕ್ಕೋದೇ ಪುಣ್ಯ, ನಮಗೆ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಊಟ ಮಾಡಿ ನಾವು ಅಲ್ಲೇ ಊಟ ಮಾಡಿಕೊಂಡು ಆ್ಯಂಡ್ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲ ಊಟ ಮಾಡಿ ಮುಂದಿನ ಪಯಣ ಶುರು ಮಾಡೋದು. ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಸರಕೊಂಡ ಫಾಲ್ಸ್ಗೆ ಹೋದ್ವಿ. ಆ್ಯಂಡ್ ಫಾಲ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಜೊತೆಗೆ ತುಂಬಾ ಬಿಸಿಲಿತ್ತು. ನೇಚರ್ ಇನ್ನೂ ತುಂಬಾ ಚೆನ್ನಾಗಿತ್ತು, ನೋಡಲಿಕ್ಕೆ ಅಂತೂ ಸಖತ್ತಾಗಿತ್ತು. ಬಟ್ ಬಿಸಿಲು ಒಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ನೋಡಿ, ಇಳಿತಾ ಇದ್ದಾಳೆ ವಾಟರ್ ಫಾಲ್ಸ್ಗೆ, ಅಪ್ಸರಕೊಂಡ ವಾಟರ್ ಫಾಲ್ಸ್. ಜೊತೆಯಲ್ಲಿ ನೀವು ನೋಡಿ. ಅಷ್ಟಾಗಿ ಮೇ ಬಿ ನೀರಿಲ್ಲ ಅನಿಸುತ್ತೆ. ಬೋರ್ಡ್ ನೋಡಿ, ಇಳಿದು ಈಜಿ. ಆದರೆ ಹತ್ಬೇಕಾದ್ರೆ ಇರುತ್ತೆ, ಮಗುನ ಎತ್ಕೊಂಡು. ಇಟ್ಸ್ ಟು ಮಚ್ ಡಿಫಿಕಲ್ಟ್. ಇಳಿಸೆ ಸೂಪರಾಗಿದೆ. ನಿಮಗೆ ಒಂದು ನಿಮ್ಗೊಂದು ಬ್ಯೂಟಿಫುಲ್ ಪಿಕ್ಚರ್ ತೋರಿಸ್ತೀನಿ. ಸೊ ಗೈಸ್, ಫಾಲ್ಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಆಡೋದು ಪ್ಲ್ಯಾನ್ ಇರಲಿಲ್ಲ. ಸೊ ಬಟ್ ಸ್ಟಿಲ್ ಅಪ್ಪ ಮಗ ಇಬ್ಬರು ಹಾಡಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಅಂದರೆ ಇದು ಸ್ವಲ್ಪ ಡೌನ್ ಇದೆ, ಅಪ್ಪಿದೆ, ತುಂಬ ಸ್ಟೆಪ್ಸ್ ಹಿಡಿಬೇಕು, ಹತ್ತಬೇಕು, ಸ್ವಲ್ಪ ಟಯರ್ಡ್ ಅನಿಸ್ಬಿಡುತ್ತೆ. ಬಟ್ ಸ್ಟಿಲ್ ವರ್ತಿಲ್ಲ. ನೋಡ್ತಾ ಇದ್ದೀರಾ ನನ್ನ ಮಗ ಹೇಗೆ ಸ್ವಿಮ್ ಮಾಡ್ತಿದ್ರು ಅಂತ. ಅವ್ನು ನೀರಂದರೆ ತುಂಬಾ ಇಷ್ಟ ಅವನಿಗೆ. ನೀನು ಆಡಬೇಕು ಅಂತಿದ್ದ. ಬಟ್ ನಮಗೆ ಬೇರೆ ಪ್ಲೇಸಸ್ ನೋಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು 20 ನಿಮಿಷ ಆಡಿಸ್ಬಿಟ್ಟು ನಮ್ಮ ಪಯಣ ನಾವು ಮತ್ತೆ ಶುರು ಮಾಡಿದ್ವಿ. ಆ್ಯಂಡ್ ಅವನಿಗಂತೂ ತುಂಬಾ ಖುಷಿ ಆಯಿತು. ಸೊ ಮಕ್ಕಳು ಎಂಜಾಯ್ ಮಾಡಬೇಕು, ಜೊತೆಗೆ ನಾವು ಎಂಜಾಯ್ ಮಾಡಬೇಕಲ್ಲ ಗೈಸ್. ಸೊ ನಾವೆಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ಪಯಣನ ಮತ್ತೆ ನಾವು ಶುರು ಮಾಡಿದ್ವಿ.
ಸೊ ಗೈಸ್, ಇದು ಅಪ್ಸರಕೊಂಡ ನಾವೇನು ಕೆಳಗಡೆ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಇದು ಮೇಲ್ಗಡೆ ಟಾಪ್ ವ್ಯೂ ಇತ್ತು ಆ್ಯಂಡ್ ಎಲ್ಲ ರಾಗಿ ಏನೋ ಭತ್ತ ಹಾಕಿದ್ರು. ಗ್ರೀನರಿ ತುಂಬ ಚೆನ್ನಾಗಿತ್ತು. ಅಲ್ಲಿ ದೂರ ನೀವು ನೋಡ್ತಾ ಇರೋದು ಸಮುದ್ರ. ಸೊ ಇದೆಲ್ಲ ಮುಗಿದ್ಮೇಲೆ ನಾವು ಶರಾವತಿ ಬ್ಯಾಕ್ ವಾಟರ್ಸ್ಗೆ ಹೋಗಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಶರಾವತಿ ಬ್ಯಾಕ್ ವಾಟರ್ಸ್ ಬಂದ್ವಿ. ಹೊನ್ನಾವರ ಇದಕ್ಕೇ ಫೇಮಸ್ಸು ಆ್ಯಂಡ್ ನಮಗೂ ಕೂಡ ಒಂದು ಬಕೆಟ್ ಲಿಸ್ಟ್ ಇತ್ತು. ಸೊ ಹೋಗೋಣ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನಾವೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಮತ್ತೆ ನಾವು ಬ್ಯಾಕ್ ವಾಟರ್ಸ್ ಕಡೆ ಹೋದ್ವಿ. ಆ್ಯಂಡ್ ನನ್ನ ಮಗ ರೆಡಿ ಇದ್ದ. ಅವ್ನು ಫುಲ್ ಖುಷಿ, ಬಿಕಾಸ್ ಬೋಟ್ ಅವ್ನು ತುಂಬ ಸಲ ಹೋಗಿದ್ನಲ್ಲ, ನೀರು ಬೋಟ್ ಅಂದರೆ ನನ್ನ ಮೊದಲನೇ ಖುಷಿ ಇತ್ತು. ಆ್ಯಂಡ್ ಅದು ಬೇರೆ ನಾವು ಸನ್ಸೆಟ್ ಟೈಮಲ್ಲೇ ಹೋಗಿದ್ವಿ. ಆ್ಯಂಡ್ ಇದು ಮಾತ್ರ ಇದ್ದಿದ್ದು ಗೈಸ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಬೋಟ್ ಇದು. ಆ್ಯಂಡ್ ಇದಕ್ಕೆ ಪ್ಯಾಕೇಜ್ ವೈಸು 2 ಜನ ಹೋದ್ರು ಅಷ್ಟೇ, 4 ಜನ ಹೋದ್ರು ಅಷ್ಟೇ, ಲೈಕ್ 1200 300 ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಒಂದು ಬೋಟಲ್ಲಿ ಹೋದ್ವಿ. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಶೂಟ್ ಕೇಳಬೇಕಾ, ಇನ್ನು ಶುರು ಆಯಿತು ನಮ್ಮ ಫೋಟೋಶೂಟು. ಆ್ಯಂಡ್ ವಾತಾವರಣ ನೋಡಿಕೊಂಡು ಹಾಗೆ ಬೋಟಲ್ಲಿ ಹೋಗಿ, ನೀರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಗೈಸ್, ನೀವು ಯಾರಾದರೂ ಹೋದರೆ ಅಂದರೆ ಫ್ಯೂಚರಲ್ಲಿ ಪ್ಲೀಸ್ ನೀಟ್ನೆಸ್ನ ಕಾಪಾಡಿ, ಏನು ಕಸಾಲ ಬಿಸಾಕಕ್ಕೆ ಹೋಗಬೇಡಿ. ಆ್ಯಂಡ್ ಏನಿರೋ ಡಸ್ಟ್ಬಿನ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹಸ್ಬೆಂಡು ನನ್ನ ಮಗ ಶುರು ಮಾಡಿದ್ರು. ಗ್ಯಾಪಲ್ಲಿ ನಂದು ಒಂದಿರಲಿ ಅಂತ ತೊಗೊಂಡೆ. ಸೊ ಆಮೇಲೆ ಫುಲ್ಲು ತೆಂಗಿನ ಮರ ಇತ್ತು. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಕೇರಳ ಸ್ಪಾಟ್ ಅಂತೆ, ಆಮೇಲೆ ಲೋಟಸ್ದು ಏನೋ ಸ್ಪಾಟ್ ಇದೆ, ಆಮೇಲೆ ಫೋಟೋ ಪಾಯಿಂಟ್ ಏನೋ ಸ್ಪಾಟ್ ಇದೆ, ನಮಗೆ ಎಲ್ಲ ತೋರಿಸಿದ್ರು. ಆ್ಯಂಡ್ ಎಲ್ಲ ನೋಡಿ ಹಾಗೆ ಸ್ವಲ್ಪ ಎಂಜಾಯ್ ಮಾಡಿ, ಒಂಚೂರು ಹಂಗೆ ಸಾಂಗ್ ಇಲ್ದಿರೇ ಡ್ಯಾನ್ಸ್ ಮಾಡಿ, ಆಮೇಲೆ ರೀಲ್ಸ್ ಏನಾದರೂ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ವಿ. ಆ್ಯಂಡ್ ನನ್ನ ಮಗಂಗೆ ಇಷ್ಟು ಧೈರ್ಯ ಇತ್ತಂದರೆ ಗೈಸ್, ನನಗಂತೂ ಅವನಷ್ಟು ಧೈರ್ಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಬೋಟ್ ಭಯ ಇರಲಿಲ್ಲ, ತುದಿಯಲ್ಲೇ ಹೋಗಿ ಕುತ್ಕೋತಿದ್ದ, ಆಡ್ತಿದ್ದ. ಆ್ಯಂಡ್ ಮಗ ಒಂದು ಸ್ವಲ್ಪ ಹಾಗೆ ಒಂಚೂರು ಸ್ಟೆಪ್ ಆಗ್ದೋ. ಸೊ ಫೈನಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವರ್ತ್ ವ್ಯೂ. ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ಹೋಗಿದ್ರೆ, ಆಮೇಲೆ ಅದು ಬಿಟ್ಟರೆ ಸನ್ರೈಸ್ ಮಧ್ಯದಲ್ಲೂ ಇದೆ. ಸನ್ಸೆಟ್ ಸನ್ರೈಸ್ ಅಂತಲ್ಲ, ನಿಮಗೆ ಬಿಟ್ಟಿದ್ದು. ನಮಗೆ ಸನ್ಸೆಟ್ ಇಷ್ಟ ಆಯಿತು, ಹಾಗಾಗಿ ಆ ಟೈಮಲ್ಲೇ ಫೋಟೋಶೂಟ್ ಮಾಡಿಸ್ಕೊಳ್ಳೋಂತ ಬಂದ್ವಿ. ಆ್ಯಂಡ್ ಒಂಥರ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಮಿಡಿಲಲ್ಲಿ ನಿಮಗೇನು ತಿನ್ನಲಿಕ್ಕೆ ಸಿಗೋದಿಲ್ಲ. ಸೊ ಒಂದು 20-30 ನಿಮಿಷ ಅಷ್ಟು ನಿಮಗೆ ರೈಡ್ ಮಾಡ್ತಾರೆ, ಬೋಟ್ ರೈಡ್. ಸೊ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಸೊ ಫ್ರೆಂಡ್ಸ್, ಅವನಿಗೆ ಒಂದಿನದಲ್ಲೇ ಹೇಗೆ ಅಭ್ಯಾಸ ಆಗಿದೆ ಅಂದರೆ ಗೈಸ್, ಇವಾಗ ಅವನೇ ಹೋಗಿ ನಮ್ಮ ರೂಮ್ ಎಲ್ಲಿ ಜಾಗ ಬಿಟ್ಟಿರಸಿ, ಅವನೇ ಹೋಗಿ ನಮ್ಮ ರೂಮ್ ನಡೆಸ್ತಿದ್ದಾನೆ. ಆ್ಯಂಡ್ ಲಾಕ್ ಕೂಡ ನೋಡಿ ಹೇಗೆ ಓಪನ್ ಮಾಡ್ತಾನೆ ಕಾರ್ಡ್ ಕೊಟ್ಟರೆ. ನಾವು ಅವ್ನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಇಲ್ಲಿ ಓಪನ್ ಮಾಡಿ, ಜಿಪ್ ಓಪನ್ ಮಾಡಿ, ಜಿಪ್. ಹಾಂ, ಕಾರ್ಡ್ ಇಲ್ಲ ಐತೆ ನೋಡು, ನೋಡ್ಕೊಳ್ಳಿ ಗೈಸ್. ನನಗೂ ಗೊತ್ತಿರಲಿಲ್ಲ, ನೋಡಿದ್ರಾ ಹೇಗೆ ಓಪನ್ ಮಾಡ್ತಾರೆ ಅಂತ. ನೋಡಿ, ಕಾರ್ಡ್ ಕೂಡ ಎಲ್ಲಿ ಇಕ್ಬೇಕಂತನೂ ಗೊತ್ತು. ನೋಡಿ, ಕಾರ್ಡ್ ಕೂಡ ಇಡ್ತಿದ್ದೇನೆ ಗೈಸ್. ಹೈಟ್ ಸ್ವಲ್ಪ ಸಾಕಾಗಲ್ಲ, ಇನ್ನು ಉದ್ದ ಇದ್ದರೆ ಎಷ್ಟು ಆಡ್ವಾ. ಪುಷ್. ನೋಡಿದ್ರಾ, ನಮಗೆ ಗೊತ್ತಿರಲಿಲ್ಲ ಗೈಸ್. ಸೊ ಗೈಸ್, ಇನ್ನೊಂದು ಬ್ಯಾಡ್ ವಿಷಯ ನಾನು ನಿಮ್ಗೆ ಹೇಳಬೇಕು. ಏನಾಯಿತು ಅಂದರೆ, ಈಗ ಜಸ್ಟ್ ಟೈಮು 7 ಗಂಟೆ 7:15 ಆಯಿತು. ಈಗ ಎಲ್ಲ ಸುತ್ತಾಡ್ಕೊಂಡು ರೂಮಿಗೆ ಬಂದ್ವಿ. ಆ್ಯಂಡ್ ಕೆಳಗಡೆ ಸರಿ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ರಿ. ನಾನು ಹೀಗೆ ಮುಖ ಉಜ್ಕೊಂಡು ಕಿವಿಗೆ ಕೈ ಹಾಕ್ತೆ ಗೈಸ್. ಈ ಕಿವಿಯಲ್ಲಿ ಓಲೆ ಇದೆ, ಈ ಕಿವಿಯಲ್ಲಿ ಡಮಾರ್. ಸೊ ತಿರ್ಪ ಎಲ್ಲೋ ಬಿದ್ದೋಗಿದೆ ಗೈಸ್. ಓಲೆ ಇದೆ, ಓಲೆ ತೋರಿಸ್ತೀನಿ. ಸೊ ನೋಡಿ, ಓಲೆ ಇದೆ, ಬಟ್ ತಿರ್ಪ ಎಲ್ಲೋ ಬಿದ್ದೋಗಿದೆ. ಸೊ ಇದ್ದಿದ್ದು ಅಂದರೆ ಡೈಲಿ ವೇರ್ಗಂತ ನಾನು ತಗೊಂಡಿದ್ದೆ ಚಿಕ್ಕದಾಗೆ, ಬಟ್ ಅದು ಹೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಸೊ ಏನ್ರಿ ಮಾಡೋದು ರೀ, ಏನು ನೋಡಿ, ನಮ್ಮ ಅಮ್ಮ ಹತ್ರ ಇಸ್ಕೊಬರ್ಬೇಕಂತೆ. ಯಾಕೆ ಇವ್ರು ಕೊಡ್ಸೋದ್ರೆ ಆಗೋದಿಲ್ವ? ನಮ್ಮ ಅಮ್ಮನ ಹತ್ರನೇ ಇಸ್ಕೋಬೇಕು ಇವ್ರಿಗೆ. ನಿಮ್ಮನೇಲಿ ಹೀಗೇನ ಗಂಡಸ್ರು ಮಾತಕ್ಕೆ ಮುಂಚೆ ನಿಮ್ಮ ಅಮ್ಮ ಹತ್ರ ಇಸ್ಕೊವ, ನಿಮ್ಮ ಅಮ್ಮ ಅಂತ ನಿಮ್ಮನೇಲಿ ಹೀಗೇನು ಹೇಳೋದು. ಬಟ್ ಅವ್ರು ಸುಮ್ಮನೆ ಜೋಕಿಗೆ ಹೇಳ್ತಾರೆ. ಜೋಕಾದ್ರೂ ಮಾಡ್ತಾರಲ್ವಾ, ನಿಮ್ಮ ಮನೇಲೂ ಕೂಡ ಹೀಗೆ ತಾನೆ, ಎಲ್ಲರ ಮನೇಲೂ ಹಾಗೇನೆ ಬಿಡಿ. ಸೊ ನೋಡೋಣ ಏನು ಮಾಡೋದು. ಇಲ್ಲ
ತಿರ್ಪಾ ಸಿಕ್ಕುತ್ತಾ ಇಲ್ಲ ಏನು ಮಾಡೋದು ಇಲ್ಲ ಇನ್ನೊಂದ್ಸಲ ರೂಮನ್ನ ಹುಡುಕ್ತೀನಿ. ಸಿಕ್ಕಿದ್ರೆ ನನ್ನ ಲಕ್ಕು, ಇಲ್ಲಾಂದ್ರೆ ಇಲ್ಲ ಗೈಸ್. ಸೊ ಗೈಸ್ ಅದು ಕಡೆ ವೆಜ್ ಇದೆ, ಈ ಕಡೆ ಸೀ ಪರ್ಲ್ ಅಂತ ಇದು ನಾನ್ ವೆಜ್. ಈಗ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ, ಇನ್ನೇನು ಬರಬಹುದು. ಸಾರಿ ಕೇಳಿಸ್ಕೊಂಡಾ ಪಪ್ಪ ಸಾರಿ ಅಂತ. ಸೊ ಗೈಸ್ ಊಟ ಮಾಡ್ತಾಯಿದ್ದೀವಿ, ಆಲ್ರೆಡಿ ಫಿಶ್ ಎಲ್ಲ ಖಾಲಿ ಮಾಡಿದ್ದೀವಿ. ಸೊ ನನ್ನ ಮಗ ಕೂಡ ತಿಂತಾ ಇದ್ದಾನೆ. ಆ್ಯಂಡ್ ಊಟ ಮಾಡಿಬಿಟ್ಟು ಹೋಗಿ ತಾಚಿ ಮಾಡೋದೆ. ಫುಲ್ ಟಯರ್ಡ್ ಆಗೋಗಿದೆ ಇವತ್ತು. ಓಕೆ.